2026ನೇ ಇಸವಿಯ ಹೊಸ ಹಣಕಾಸು ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ಈ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ನನ್ನ ಸ್ವಾಗತವನ್ನು ಕೋರುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಬೇಕಂತ ಡಾಕ್ಟರ್ ಅಯ್ಯಪ್ಪ ಅವರನ್ನ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಸಂಘದ ಅಧ್ಯಕ್ಷರಾದಂತಹ ಇದೊಂದು ವಿಶೇಷವಾದ ಕಾರ್ಯಕ್ರಮ. ತಮಗಾರಿ ಗೊತ್ತಿರುವ ಹಾಗೆ ಸಾಮಾನ್ಯ 4ನೇ ಶನಿವಾರ ನಾವು ಆರೋಗ್ಯದಿಂದ ಅರಿವು ಮತ್ತು ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೋ. ಆದರೆ ಆ ಸಮಯದಲ್ಲಿ ಹೆಚ್ಚು ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸಮಯವನ್ನು ಬಳಸಿಕೊಂಡು ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಮಯ ಸಿದ್ಧ ಆಗಲಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯ ಸದಸ್ಯರು ತೀರ್ಮಾನ ಮಾಡಿ 26ನೇ ಇಸ್ವಿಯಿಂದ ಪ್ರತಿ 2ನೇ ಶನಿವಾರ ಈ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮ ಅಥವಾ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ಹಾಗೆ ಅರಿವು ಕಾರ್ಯಕ್ರಮ ಏರ್ಪಡಿಸೋಣ. ನಮಗೆ 4ನೇ ಶನಿವಾರ ಸಾಮಾಜಿಕ ಚಟುವಟಿಕೆ ಅಂತ ನಾವು ತೀರ್ಮಾನಿಸಿ ಈಗ ನಾವು ಜನವರಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭವಾಗಿ ಅಂತೇಳಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಲಿಕ್ಕೆ ಶ್ರೀಮತಿ ಸುರಜನವನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ನಮಗೆ ನಮ್ಮ ಕಾರ್ಯದರ್ಶಿ ಅವರು ಹೇಳಿದಾಗೆ ಪ್ರತಿ ತಿಂಗಳು ನಾವು 4ನೇ ಶನಿವಾರ ಕಾರ್ಯಕ್ರಮ ನಡೆಸ್ತಾ ಇದ್ದೋ. ಆದರೆ ಆ ಟೈಮ್ನಲ್ಲಿ ನಮಗೆ ಬರ್ತ್ಡೇ ಮತ್ತು ಕಲ್ಚರಲ್ ಕಾರ್ಯಕ್ರಮಗಳು ಪ್ಲಸ್ ಬೇರೆ ಏನೇನೋ ಕಾರ್ಯಕ್ರಮ ಇರೋದ್ರಿಂದ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಗೆ ಸಮಯಾವಕಾಶ ಸಾಕಾಗಲ್ಲ ಇರೋದ್ರಿಂದ ಇನ್ನು ಮುಂದೆ 2ನೇ ಶನಿವಾರ ಈ ಹೆಲ್ತ್ ಟಾಕ್ ಪ್ಲಸ್ ಬೇರೆ ಏನೇನಾದರೂ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಅದನ್ನು ಶುರು ಮಾಡಿದ್ವಿ. ಈಗಾಗಲೇ ಇದು ಚೊಚ್ಚಲ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರತಕ್ಕಂಥ ಇವತ್ತು ಸೀದಾ ಡಾಕ್ಟರು ಸರ್ಜರಿಯಿಂದ ಸೀದಾ ಹಾಗೆ ಬಂದಿದ್ದಾರೆ. ಇದಾದ್ಮೇಲೆ ಕೂಡ ಅವರದ್ದು ಸರ್ಜರಿ ಇದೆ. ಹಾಗಾಗಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈ ಕಾರ್ಯಕ್ರಮಕ್ಕೆ ನನ್ನ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಬಂದಿರತಕ್ಕಂಥ ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಸಂಘದ ಎಲ್ಲ ಸದಸ್ಯರು ಮತ್ತು ಸ್ನೇಹಿತರು ಸ್ವಾಗತ ಕೊಡ್ತಾ ಮಣಿಪಾಲ್ ಹಾಸ್ಪಿಟಲ್ ಇಂದ ಇನ್ನೊಬ್ಬರು ಡಾಕ್ಟರ್ ಕೂಡ ಬಂದಿದ್ದಾರೆ. ಅವರು ಸ್ಪೋರ್ಟ್ಸ್ ಇದ್ರ ಬಗ್ಗೆ ಎಸ್ಪೆಷಲಿ ಫಿಸಿಯೋಥೆರಪಿ ಅವರ ಸ್ಪೆಷಲಿಸ್ಟ್ ಅವರು ಕೂಡ ಇವತ್ತು ಡಾಕ್ಟರ್ ಮಾತಾಡೋದಕ್ಕಿಂತ ಹೆಚ್ಚಾಗಿ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೇನು ಡೌಟ್ಸ್ ಇರುತ್ತೆ, ವಿಶೇಷವಾಗಿ ಹಿರಿಯರಿಗೆ ಅದರ ಒಂದು ತಿಳುವಳಿಕೆ ಅವಶ್ಯಕತೆ ಅತ್ಯವಶ್ಯಕವಾಗಿರುತ್ತೆ. ಅದನ್ನು ನೀವು ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಈ ಒಂದು ಸಮಯದಲ್ಲಿ ಅವರಿಗೂ ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಓಕೆ, ರಾಘವೇಂದ್ರ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗಾಗಿ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಸೀದಾ ಡಾಕ್ಟರ್ ಒಂದು ಪರಿಚಯ ಮಾಡಿಬಿಟ್ಟು ಒಂದು ಸಂಕ್ಷಿಪ್ತ ಪರಿಚಯ ಮಾಡಿ ಸೀದಾ ಸ್ಟ್ರೈಟ್ ಅವೇ ನಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಅವರು ಡಾಕ್ಟರ್ ಮಾತಾಡಿದ ನಂತರ
ಇಂಟ್ರಾಕ್ಷನ್ ಇರುತ್ತೆ. ನಿಮ್ದು ಏನೇನು ಡೌಟ್ಸ್ ಇದೆ ಎಲ್ಲ ಕೇಳಿ. ಯಾಕೆಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ನಮಗೆ ಇಂಟ್ರಾಕ್ಷನ್ಗೆ ಟೈಮ್ ಸಿಗಲ್ಲ ಅಂತೇಳಿ ನಮಗೆ ಕೆಲವರು ಸದಸ್ಯರಿಂದ ಕಂಪ್ಲೇಂಟ್ ಇತ್ತು. ಹಾಗಾಗಿ ಅದಕ್ಕೆ ಜಾಸ್ತಿ ಸಮಯ ಕೊಟ್ಟಿದ್ದೀವಿ. ಸೊ ಇದೊಂದು ಕಾರ್ಯಕ್ರಮ ಮುಂದೆ ಪ್ರತಿ 2ನೇ ಶನಿವಾರ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ. ಈಗ maintaining fitness among senior citizens, focus on protected cuff, tears and osteoporosis ಅನ್ನೋ ವಿಷಯಕ್ಕೆ ಮಾತನಾಡಲಿಕ್ಕೆ ಡಾಕ್ಟರ್ ಅಯ್ಯಪ್ಪನ್ ವಿ ನಾಯಕ್ ಅವರು ಇಲ್ಲಿ ಆಗಿದ್ದಾರೆ. ತುಂಬ ಸಂತೋಷ. ಸಾಮಾನ್ಯವಾಗಿ ಒಬ್ಬ ಅತಿಥಿ ನಾವು ಇಲ್ಲಿಗೆ ಆಗಮಿಸಿದಾಗ ಅವರ ಪರಿಚಯವಾಗುವಂಥದ್ದು ಔಪಚಾರಿಕ ಒಂದು ಪದ್ಧತಿ. ಹಾಗಾಗಿ ಡಾಕ್ಟರ್ ಅಯ್ಯಪ್ಪನ್ ಅವರ ಪರಿಚಯ ಮಾಡಬೇಕು ಅಂತಂದ್ರೆ ಇಸ್ ಎ ಪ್ರೊಫೆಸರ್ ಕನ್ಸಲ್ಟೆಂಟ್ ಶೋಲ್ಡರ್ ಸರ್ಜರಿ, ಸ್ಪೋರ್ಟ್ಸ್ ಮೆಡಿಸಿನ್ ಅಂಡ್ ಆರ್ಥ್ರೋಸ್ಕೋಪಿ. He has specialized in shoulder and sports medicine. ಸಾಮಾನ್ಯವಾಗಿ ಭುಜದ ನೋವು ಮತ್ತು ಮೊಣಕಾಲು ಏನಿರುತ್ತೆ ವಯಸ್ಸಾದ ಮೇಲೆ ಅದರ ಬಗ್ಗೆ ಅತ್ಯಂತ ಪರಿಣಿತರಿರ್ತಕ್ಕಂಥ ಡಾಕ್ಟರ್ ಅಂತಂದ್ರೆ ಡಾಕ್ಟರ್ ವಿ ಅಯ್ಯಪ್ಪನವರು. ಒಂದು ಯೋಗ He is a consulting special surgeon at Manipal Hospital Jayanagar Bengaluru and Malaysian branches. Now he is well known in the field of shoulder treatment, shoulder arthroscopy with 12 years of experience. Dr. Ayyappan Nayak is claimed the best shoulder surgeon in the world. Jora Chapatappi University. Now he wanted training from the University from now family hospital Japan, Seoul, Australia, and even from Belgium also. He was one of the first surgeon to do the complex arthroscopy called superior capsule reconstruction in India, and he is known as the best shoulder surgeon in India. One of the title he got from the patient research. So that many surgeons has come over here today to talk to us. He has worked in several reputed hospitals in Amrita Institute of Medical Sciences, Kochi, Spurs Hospital, Bangalore, and now he is with us to speak on the shoulder therapy. And now I am handing over the mic to Dr. Ayyappan to address you all. Hi. So when Bandaga, a lot of people are asking me, Doctor, where is your place? Where are you from? So basically, Nagar. So I'm basically a Malayali. But really, 1997 I came to Bangalore for my MBBS. MBBS I did in Kempegowda Institute of Medical Sciences, KIMS, Kermakatali. And Adakmale, I did my PG from JSS Medical College, Mysore. Adakmale, I worked in Amrita Institute, Kochi. So it is one of the premier institutes. I worked there for 7 years, associate professor in orthopedics. I was working to train under very senior mentors in especially shoulder surgery, joint replacement, and I have focused more. I would, before I focus and discuss more, I would like to invite Dr. Shishir. Dr. Shishir is a sports physician. So there are, we have two different, very unique specialities. One is orthopedics. Orthopedics are like mole, fracture, arthritis, treatment of that, muscle tear, so sports injuries, surgeries, and orthopedics are different. But I see that, so I say that average age of the crowd and all of you sitting here, senior gentlemen, are at least about 55 years. What is also important is sports. It is not that you should not be doing sports, but you can. Sports ಅದರಲ್ಲಿ ಯಾವ ಸ್ಟ್ರೆಂಥನಿಂಗ್ ಮಾಡಬೇಕು, ಯಾವ ಥರ ಮಸಲ್ಸ್ ಎಕ್ಸಸೈಸ್ ಹೇಗೆ ಮಾಡಬೇಕು, ಅದೆಲ್ಲ he is the right person to do this. So what we thought is ಒಂದು interactive program. We'll give you a short brief. I can tell you about something in the shoulder, especially main we will have issues in the knee fatigue, so the shoulder to the report. Then bend over, finally back pain over. I discussed about these three things in brief. Then very important thing we have to do is mainly osteoporosis, bone strength, osteoporosis. That also will be discussed. And then Dr. Shishir will discuss about yatra exercise, yatra fitness, and any specific concern. For example, like a lot of people could be at our age should be having small cardiac issues. BP your BP and cardiac issues and heart capacity, ಯಾವ exercise ಮಾಡಬೇಕು.
That is most important. He is going to discuss. So I will start because I am not standing here basically because I want to keep this informal and have it as a proper discussion. So in order, we start with arthritis of the knee. The monkey. So arthritis basically means osteo. Now what we term it as osteoarthritis. O is basically arthritis of the leg. It's basically degeneration. Every human being will have this degeneration. It is not possible to avoid this degeneration. I'm 45. So I'm sort of starting. After like 80 years, everybody will have arthritis or joint to wear out. Arthritis and don't get tensed up. Other like it is basically wear out. Like you must have seen the vehicles on the road. So if tire wear out. Tires change. The body parts are how we lose hair, how the hair color changes to white. This is part of our aging process. Age you can't stop. Nothing in technology to reverse aging. Whatever degeneration has happened, that reverse Madakala. So let us understand that. So all of us will age. Let us all age gracefully and also with fitness. But it is not possible to stop the aging and also knee pains or arthritis which is associated with this aging process. This osteoarthritis, one is honourable. That will be large stage, 4 stages. 1, 2, 3, 4. Normally by around 25 years of age or 40, stage 1. By around 55, so some people have stage 2. By around 60, 70, stage 3, stage 4. But you must have also noticed that maybe especially ladies, and they like sort of early age, maybe like 45, 50, males is slightly less. But it is not like so 100 people are sitting here. Everybody has knee arthritis. But there could be some runners also in this room. In one apartment, there will be electric. I have seen an older gentleman, maybe like 70 years. He runs every day. I'm trying to tell you a picture is that how come he doesn't have arthritis? How come he is able to run? Our arthritis is there. He also has arthritis. He also has wear out. But how is he running? So he is running basically because his muscle strength is very good. But if you strengthen your body with muscle strengthening, you can compensate to a very high degree. Even sports student Nagar. I personally know about a gentleman. He's like around 60 years. A coach, badminton coach. If you look at this Monday X-ray load in the guy, you get so scared. Stage 4 arthritis. But Saptatal arthritis. At his age, veterans badminton arthritis. So look at the way, if you look at his knee, it is completely arthritis. Stage 4 arthritis, strengthening exercises is most important. Muscles are strong, we can compensate your age. But there could also be, in some situations, with exercises and all, it is not possible. Then knee replacement is asked. Knee replacement earlier was a very complex surgery. Very few people in Bangalore used to do it. But now it is a very, very common surgery. So when it comes to the situation, Dr. Shishirata, I have done my MBBS down there in Mr. Then I did my MBA in sports medicine. This is a new branch which recognizes exercise as a form of therapy and medication. In the years of history, people didn't value the importance of exercise. When you compare it to foreign or at older age groups, when they started seeing them, how they seem a lot more healthy at the same age. Why is that they are doing much better? That is when people started seeing the importance of exercise. So it took off from 2000s. Especially India, the masters events and games.
be it endurance, running event, swimming event, even post 60 years old, specifically they are competing at an elite level. And it has its importance in that it improves the health of an individual. Here I am going to explain, and one of my specializations is ನಾನು MD sports medicine ಮುಗ್ದಾದ್ಮೇಲೆ PhD ಮಾಡಿದೆ. I did my PhD in technique analysis. So I understood what are the common postural abnormalities in an individual. ಏನಕ್ಕೆ ಒಂದು ಕಾಯಿಲೆ ಆಯ್ತಂದ್ರೆ ಏನು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಇದೆ ಅದನ್ನ ಮುಂಚೆನೆ ಹೆಂಗೆ ಅದನ್ನ ಟ್ಯಾಕಲ್ ಮಾಡೋದು. ಸೊ ದೋಸ್ ವರ್ ದ ಥಿಂಗ್ಸ್ ದಟ್ ಐ ಸ್ಟಡಿ. ಸೊ ಈ ಸ್ಮಾಲ್ ಟಾಕ್ ಅಲ್ಲಿ ನಂದು ಉದ್ದೇಶ ಏನು ಅಂದ್ರೆ ಐ ವಾಂಟ್ ಟು ಟಾಕ್ ಅಬೌಟ್ ಎಕ್ಸರ್ಸೈಸ್ ಹೆಂಗೆ ಬೆನಿಫಿಟ್ಸ್ ಕೊಡುತ್ತೆ ನಮಗೆ, ಯಾವ ತರ ಬೇರೆ ಬೇರೆ ಸಿಸ್ಟಮ್ ಆಫ್ ಅವರ್ ಬಾಡಿಯಲ್ಲಿ ಏನು ಉಪಯೋಗ ಆಗುತ್ತೆ, ಹೇಗೆ ಇಟ್ ಕ್ಯಾನ್ ಬಿ ಯೂಟಿಲೈಸ್ಡ್ ಆನ್ ಅ ಡೈಲಿ ಬೇಸಿಸ್. ನಿಮಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೌ ಯು ಕ್ಯಾನ್ ಇಂಪ್ಲಿಮೆಂಟ್ ಸಣ್ಣ ಚೇಂಜಸ್ ನಿಮ್ಮ ರೂಟೀನ್ ಅಲ್ಲಿ ಹಾಕೊಂಡ್ರೆ how it can improve the quality of life at last. So basically ಈಗ ನಾವು ನೋಡಿದ್ರೆ what defines an old individual, what is the definition of an elderly individual. ನಾವು books ಎಲ್ಲ ನೋಡಿದ್ರೆ 65 years, ನಮ್ಮ ರಿಟೈರ್ಮೆಂಟ್ ಏಜ್ ಎಲ್ಲ ನೋಡಿದ್ರೆ 65 years ಅಂತೀವಿ, but it is actually more complex in that if an individual is independent and functional activities ಮಾಡ್ತಾ ಇದ್ದಾರೆ, functional abilities and then the activities which he or she might value or which he or she might like doing on a daily basis, if an individual is independent, that individual is not considered an old individual. So when we look at aging in itself, on spectrum alone, there is something called as healthy aging, and then there is something called as frailty. So on end of the scale, healthy aging, which means to say that with age you are able to do all the functional abilities which is required in your day-to-day activities. And on the other end, frailty is in individuals who may have certain diseases and disabilities which makes them dependent on others. So our goal is to hit healthy aging, and my idea is to give you a few tips on how to do that. Prior to that, I just want to talk about how is exercise basically helping different parts of your body. ನಮ್ಗೆಲ್ಲರಿಗೂ ಗೊತ್ತು ನಮ್ಮ ಹಾರ್ಟ್ ಹೆಲ್ತ್ಗೆ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಅಂತ. ಹೆಂಗೆ ಅಂದ್ರೆ the more you exercise, ನಮ್ಮ ಕಾರ್ಡಿಯಾಕ್ ಮಸಲ್ಸ್ಗೆ ಇನ್ನ ಆಕ್ಸಿಜನ್ ಬೇಕಾಗುತ್ತೆ. ಯಾವಾಗ ಇನ್ನ ಆಕ್ಸಿಜನ್ ಬೇಕಾಗುತ್ತೆ, ಒಳಗಡೆ ಇರೋ ವೆಸಲ್ಸ್ ಇರುತ್ತಲ್ಲ ಡೈಲೇಟ್ ಆಗಕ್ಕೆ ಶುರು ಆಗುತ್ತೆ. there will be other capillaries. apart from that, oxygen, ನಮ್ಮ ಬ್ಲಡ್ ಆಕ್ಸಿಜನ್ ಹೆಂಗೆ ಇಟ್ಕೊಳ್ಳುತ್ತೆ, the capacity of the blood to hold more oxygen increases exercise ಮಾಡ್ತಾ. So heart health improves drastically that way. ಅಷ್ಟೇ ಅಲ್ಲ, when it comes to respiratory system, lungs good. When we exercise regularly, with age what happens? The elasticity, how much lungs expand agi recoil agutte, the elasticity drops. At the same time, chest wall, the compliance, the ability of it to expand and come down also reduces. ಯಾಕೆ ಇದಾಗುತ್ತೆ ಅಂದ್ರೆ respiratory muscles, they fall in strength. As a result of which the work done, ನಾವು ಉಸಿರಾಡಕ್ಕೆ ಕೆಲಸ ಮಾಡಿದ್ದ ಜಾಸ್ತಿ ಆಗುತ್ತೆ. So the effort is a lot more. But with increased exercise, there is improvement in this respiratory muscles. So the work done in breathing is much lesser. So this is seen quite, the improvements of it is seen quite drastically, especially in people with the COPD ಕಾಯಿಲೆ ಅವೆಲ್ಲ ಇರುತ್ತಲ್ಲ, ಅವರಿಗೆ in fact it has become a part of their rehabilitation exercise. ಅದು ಬಿಟ್ಟು ಸರ್ ಹೇಳ್ತಿದ್ರು, what is the most important
component to maintain both health. Optimal loading and optimal stress. Just like bone and just like life, optimal stress ಬೇಕು for anything to grow we need optimal stress. So ಎಷ್ಟೊಂದು scientists they have studied and they have seen that if there is moderate intensity exercise I will go on to talk about it. Moderate intensity exercise ಇದ್ದಾಗ and there is some amount of loading ಈ osteoarthritis ಅಂದ್ರೆ so the raw material in the cartilage it becomes a stimulus for that. Once you start loading it, it acts as a stimulus for the growth of that cartilage. ಅವರಿಗೆ ಸೂಚಿಸಬೇಕಂತ ಹೇಳಿದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟುವುದು. And between each of this 10 repetitions after 30 seconds gap. So that is for the squats. Then you can do something simple for your calf. If you are not able to do this exercise, ಕೂತ್ಕೊಂಡು ಮಾಡಬಹುದು. ಕೂತ್ಕೊಳ್ಳಿ, lift and bring it down. This engages the calf muscles. It engages the calf muscles. Fourth exercise, you can stand in the back, go sideways and back. Sideways hatsati ಮಾಡಿ, back hatsati ಮಾಡಿ. ಆಯ್ತಾ? So these are certain simple exercises engaging different parts of your body. You go down on all fours, arch your back and then slouch it this way. Cat-cow stretch is very important for spinal mobility, especially in an older individual. So when you are looking at these resistance exercises, you have to target these 8 or 10 muscles. 8 or 10 muscle groups, you target it well, it will improve the quality of life. So we spoke about this. This is an easy way. This is what we call as calisthenics workout. And the big trains your muscles to offload the joint. So if the joint is offloaded, the incidence of osteoarthritis reduces. So this is with respect to aerobic exercises, and this has to be done again twice a week. One divasa ಮಾಡಿ, ಎರಡು ದಿವಸ rest ತಗೊಳ್ಳಿ. Third and the fourth component, this is balance and flexibility. Now both of this ಎರಡು component yoga ಅಲ್ಲಿ address ಮಾಡಬಹುದು. Yoga emphasizes on stretching and flexibility. Yoga emphasizes on balance. Yoga ಮಾಡಲ್ಲ ಅಂದ್ರೆ simple balance exercises can be as simple as standing on one leg for about 30 seconds. Adanna you progress to 45 seconds. The second thing is, sir ಹೇಳಿದ್ರು, do not keep obstacles in the house. You can also train your mind. If you know there is an obstacle, you know that you will walk around. ಯಾವಾಗ obstacle ಗೊತ್ತಿಲ್ಲ ಇದೆ ಅಂತ ಅಂದಾಗೆ ಬೀಳೋ ಚಾನ್ಸಸ್ ಜಾಸ್ತಿ. Fourth component is flexibility. Flexibility ಇದರಲ್ಲ again 8 group of muscles have to be stretched. Calf na touch ಮಾಡಕ್ಕೆ try ಮಾಡಿ, ಇದು full stretch ಆಗಬೇಕು, right? Then fold, you should be able to stretch your hamstring. Do the cat and cow for your back. Adapted shoulders specifically, go to the edge to the corner of the room and then stretch your shoulder out this way, which improves the shoulder flexibility. So addressing these 4 things is important, or incorporating all these 4 things into your daily exercise. Very walking is not going to improve it. Walking 5 times, strength training 2 times, flexibility and balance training again 2 to 3 times a day. So the times that you do strength training, the next day you flexibility cover and balancing cover 2 days. After that again you do strength. So a good way you can plan your exercises. 1 hour equal. ಅದರಲ್ಲಿ 30 ನಿಮಿಷ ವಾಕ್ ಮಾಡಿ, ಇನ್ನು 30 ನಿಮಿಷ ಬೇರೆ ಎಕ್ಸರ್ಸೈಸ್. ನಮಸ್ಕಾರ ಡಾಕ್ಟರ್ ಅವರೇ, ಇಬ್ಬರು ಡಾಕ್ಟರ್ಗಳು ಮಣಿಪಾಲ್ ಹಾಸ್ಪಿಟಲ್ ಡೊನೇಟ್ ಮಾಡ್ತಾ ಇದ್ದೀರಿ ಹಾಗೂ ನಮ್ಮೆಲ್ಲರಿಗೂ ಸಂಬಂಧಪಟ್ಟಂತಹ
ಜನರಲ್ ಪ್ರಶ್ನೆ. ಇದು ಆರೋಗ್ಯ ಪರಿಸ್ಥಿತಿ ಇರ್ಬೋದು ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಇರ್ಬೋದು ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಿರೋ ಜನರಲ್ ಆಗಿ ನಾವು ಫೇಸ್ ಮಾಡೋದಂತ ಏನಂದ್ರೆ ಇಟ್ಸ್ ಎ ಬಿಗ್ ಮೆನೇಜ್. ಏನಂದ್ರೆ ನಾವು ಯಾವ ಹಾಸ್ಪಿಟಲ್ಗೆ ಟೆಸ್ಟ್ ಮಾಡಿ ತೋರಿಸಿ ಹೋದ್ರೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ನಮಗೆ ಬೇರೆ ಬೇರೆ ಹಾಸ್ಪಿಟಲ್ ಹೇಳ್ಕೊಳ್ಳುವಂಥದ್ದು, ಆ ದುಡ್ಡನ್ನ ನಮ್ಮನ್ನ ಕ್ಲೀಕುವಂತ ಪ್ರಮೇಯಗಳು ತುಂಬಾ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ ಬಿಗ್ ಮೆನೇಜ್. It is not only one hospital, I am touching upon the entire medical industry. It is running as a medical terrorism. Because now ಏನು ಟೆಸ್ಟ್ ಹೋದ್ರೆ ನಾವು ಏನು ಸುಮಾರು ಹೋಗೋದು ರೆಡಿ ಆಗಿರ್ತೇವೆ, ಬಟ್ ಒಂದ್ಸಲ ಹಾಸ್ಪಿಟಲ್ ಹೋದ್ರೆ ನಮಗೆ ಇಲ್ಲದ ಟೆಸ್ಟ್ಗಳು, ಇರ್ರೆಲೆವೆಂಟ್ ಟೆಸ್ಟ್ಗಳು ಮಾಡಿಬಿಟ್ಟು ನಮ್ಮ ಹೆಲ್ತನ್ನ ಹಾಳು ಮಾಡೋದಲ್ದೇನೆ ದುಡ್ಡನ್ನು ನಮ್ಮನ್ನ ವಸೂಲಿ ಮಾಡ್ತಾರೆ. ಈ ಮ್ಯಾನೇಜ್ ಬಗ್ಗೆ ನೀವು ಇವಾಗ ರಿಪ್ರೆಸೆಂಟಿಂಗ್ ಮೆಡಿಕಲ್ ಇಂಡಸ್ಟ್ರಿ ಅಂಡ್ ಇವಾಗ belonging to a reputed medical hospital. ನಾನು ಪ್ರಶ್ನೆ ಕೇಳೋದಂದ್ರೆ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವೆದರ್ ಯು ಹ್ಯಾವ್ ಡಿಸೈಡೆಡ್ ಆರ್ ಕ್ಯಾನ್ ಯು ಸಜೆಷನ್ ಇನ್ ಮೆಡಿಸಿನ್ ಲೈಕ್ ಸಜೆಷನ್ ಫಾರ್ ಅಸ್ ಟು ಇರಾಡಿಕೇಟ್ ದಿಸ್ ಮ್ಯಾನೇಜ್. The strengthening exercise for the legs. For the legs, madam. Most of the persons are affected from the D3 deficiency. But in youths are also, in aged youths are also, but because of sunlight and you already talked about sunlight or something, this they happen that they relaxed habits and food habits and everything. But some doctors they prescribe 1000 mg per day. Some doctors 2000 mg per day. Some doctors 60k weekly once in 8 weeks. Some doctors 60k 6 weeks and every month 6 months. And other DEXA scan is a major test. The DEXA scan test is advisable for all because it is some X-ray radiation. No, X-ray radiation. This is affecting the health number one testing. ನಾನು ಬಹಳ ವರ್ಷಗಳಿಂದ ಜಿಮ್ ಮಾಡ್ತೀನಿ. ವಾರದಲ್ಲಿ 6 ದಿವಸ ಮಾಡ್ತೀನಿ, 1 ದಿವಸ ಭಾನುವಾರ ಮಾತ್ರ ರೆಸ್ಟ್. ಈಗ ಕೆಲವರು ರಾಂಗ್ ಇನ್ಫಾರ್ಮೇಶನ್ ಮಾಡ್ತಾರೆ. ಬೇರೆ ಬೇರೆಯವರು ಜಿಮ್ ಮಾಡೋದ್ರಿಂದ ಸಾವು ಬೇಗ ಸಮೀಪಿಸುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇದು ಆಮೇಲಿಂದ ಕೆಲವು ಜಿಮ್ನಲ್ಲಿ ಈ ಥರ ಆಗಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಕೂಡ ಇದಾವೆ. ಇದೊಂದು ಆಮೇಲಿಂದ ಎಲ್ಲಿ ನೋವಿರುತ್ತೋ ಅಲ್ಲಿಗೆ ಪ್ರೆಜರ್ ಕೊಟ್ಟಾಗ ನನಗೇನು ಅನಿಸುತ್ತೆ ಅಂದರೆ ಅದು ಆರಾಮಾದಂಗೆ ಆಗ್ತದೆ. ಇದು ಬಹಳ ನಂತರ ಏನಾಗುತ್ತೆ ಅಂತಂದರೆ ನನಗೇನಾದರೂ ಮುಂದೆ ಏನಾದರೂ ಇದರಿಂದ ತೊಂದರೆ ಆಗಬಹುದಾ, ಪ್ರೆಜರ್ ಅಲ್ಲಿ ನಿಮ್ಮಂತ ನಿಮ್ಗೆ ಗೊತ್ತಿದೆ, ಸ್ವಲ್ಪ ವೆಯ್ಟ್ಸ್ ಮಾಡ್ತೇವೆ ಅಂದರೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು. ಇನ್ನೊಂದು ಎರಡನೇದಾಗಿ ನಾವು ಊಟ ಮಾಡ್ತಿರೋ ಸಂದರ್ಭದಲ್ಲಿ ನಾನು ಡೈಲಿ 2 ಮೊಟ್ಟೆ ತಿಂತೀನಿ. ಮೊನ್ನೆ ಬಾಡಿ ಚೆಕಪ್ ಮಾಡಿಸಿದಾಗ ಏನಾಯಿತು ಅಂದರೆ ನಿಮಗೆ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತೆ, ಬರೀ ಬಿಳಿ ತಿನ್ನಿರಿ, ಬೇರೆ ತಿನ್ಬೇಡ್ರಿ ಅಂತ ಹೇಳ್ಬೋದು. ಇದು ಸತ್ಯನ? ಹತ್ತೋದು ಹಿಡಿಯೋದು ಕಮ್ಮಿ ಮಾಡಿಬಿಡಿ ಅಂತ ಹೇಳ್ಕೊಂಡು ಹೇಳ್ತಾರೆ, ಅವಾಯ್ಡ್ ಮಾಡಿ ಅಂತ. ಇದು ಎಷ್ಟರ ಮಟ್ಟಿಗೆ ಹಿರಿಯ ನಾಗರಿಕರು ಅಂತಕ್ಕಂಥ ನಾವು ಸುಮಾರು ದಿನಕ್ಕೆ 10,000 ಸ್ಟೆಪ್ಸ್ ವಾಕ್ ಮಾಡಬೇಕು ಅಂತ ಈ ವಾಚ್ ನೋಡ್ಕೊಂಡು ಮಾಡಿ ಜನ ಅದನ್ನೇ ಕೇಳಿಬಿಟ್ಟಿದ್ದಾರೆ. ಅಷ್ಟೇ ರೆಸ್ಟ್ರಿಕ್ಷನ್ ಬೇಕಾ? ಅದಿನ್ನೂ ಜಾಸ್ತಿ ಮಾಡಬಹುದಾ? ಅದಕ್ಕೆ ಕಮ್ಮಿ ಇರಬೇಕಾ? ವಾಕ್ ಮಾಡುವಾಗ ನೀವು ಸ್ಟೆಪ್ಸ್ ನೋಡಬೇಡಿ, ನೀವು ಟೈಮ್ ನೋಡಿ ಎಷ್ಟು ವಾಕ್ ಮಾಡ್ತಾ ಇದ್ದೀರಾ, ಎಷ್ಟು ಇಂಟೆನ್ಸಿಟಿ ವಾಕ್ ಮಾಡ್ತಾ ಇದ್ದೀರಾ. ಇಂಟೆನ್ಸಿಟಿ ಹೇಳಿಲ್ಲ, ಎಷ್ಟು ಯಾವ ಇಂಟೆನ್ಸಿಟಿ ಇರಬೇಕು ಅಂದರೆ ನಿಮ್ಮದು ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗಬೇಕು, ಹಾರ್ಟ್ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಪಕ್ಕದಲ್ಲಿ ಯಾರು ನಡ್ಕೊಂಡು ಹೋಗ್ತಿರ್ತಾರೆ ಅವ್ರ ಜೊತೆನೂ ಮಾತಾಡೋಂಗಿರ್ಬೇಕು. ದಟ್ ಈಸ್ ದಿ ಇಂಟೆನ್ಸಿಟಿ. ದಟ್ ಮೀನ್ಸ್ ದಟ್ ಇಟ್ ಈಸ್ ನೀವು ವಾಚ್ ಅಂತಲ್ಲ. If you have tracked that, zone 2 ಅಂತ ಬರುತ್ತೆ. Zone 1, zone 2, zone 3, zone 4. Zone 2 walking is the best. ಈ ವಯಸ್ಸಾದ್ಮೇಲೆ ಮಸಲ್ ಲಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಯಾವ ಡಯಟ್ ಯೂಸ್ ಮಾಡಿದ್ರೆ ಮಸಲ್ ಲಾಸ್ ಆಗುತ್ತೆ, ಯಾವ್ದು ಯೂಸ್ ಮಾಡಿ ಅಯ್ಯಪ್ಪ ಆದರೆ ನಮ್ಮ ಈ ಒಂದು ಅಭಿಮಾನವನ್ನು ಪರಿಗಣಿಸಿ ಡಾಕ್ಟರ್ ಶಿಷ್ಯರವರು ಸ್ವತಃ ಇಲ್ಲಿ ಬಂದಿದ್ದು ಪುಣ್ಯ